ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾವು ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಾವೇನೇನು ತಗೋತೀವಿ. ಬಟ್ಟೆ ಶಾಪಿಂಗ್ ಅಲ್ಲ, ಜಸ್ಟ್ ಗ್ರಾಸರಿ ಶಾಪಿಂಗು. ಇಲ್ಲೇ ಮನೆ ಹತ್ತಿರ ಸ್ಟಾರ್ ಬಜಾರ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಡಿಮಾರ್ಟ್ ತುಂಬ ರಶ್ ಆಗಿರುತ್ತೆ, ಹಬ್ಬ ಅಲ್ವಾ, ತುಂಬ ಕಷ್ಟ ಅಲ್ಲಿ ಹೋಗೋದು. ಅದಕ್ಕೆ ಇಲ್ಲೇ ಸ್ಟಾರ್ ಬಜಾರ್ ಹೋಗ್ತಿದ್ದೀವಿ. ಹೋಗ್ತಾ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ಮೇಲೆ ಸ್ವಲ್ಪ ಏರ್ ಕಡಿಮೆ ಇತ್ತು ಅಂತ ಹಾಕ್ಸೋಕ್ಕೋದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಸೊ ವಿಜಯ್ ಸೆಲ್ಫ್ ಹಾಕೋತಾ ಇದ್ದಾರೆ. ವಿಜಯ್ ಸೆಲ್ಫ್ ಏರ್ ಫಿಲ್ ಮಾಡ್ಕೊತಾ ಇದ್ದಾರೆ. ಗುಡ್ ಜಾಬ್ ವಿಜಯ್. ಏನದು? ಯು ಲೈಕ್ ಇಮ್ಲಿ? ನೋಡಿ ಫ್ರೆಂಡ್ಸ್, ಏನೇನು ಆಸೆಗಳು ನನ್ನ ಹೆಂಡತಿಗೆ. ಚೆನ್ನಾಗಿದೆಯಾ? ತಗೋ. ಸ್ಟೋರ್ಗೆಲ್ಲ ಬಂದು ಆಲ್ಮೋಸ್ಟ್ ಒಂದು 1 hour ಆಗಿದೆ. ನಾವು ತೊಗೊಂಡಿದ್ದೇನೋ ಹುಡುಕಿ ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಟೋರ್ ಎಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಲ್ವಾ. ಪ್ರಾಬ್ಲಮ್ ಏನಂದರೆ ತರಕಾರಿನೂ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ, ಅಕ್ಕಿ ಎಲ್ಲ ಒಂದು ಕಡೆ ಮಾಡಿದ್ದಾರೆ. ಬಿಲ್ಲಿಂಗ್ ಅಂತೂ ತುಂಬ ಟೈಮ್ ತೊಗೊಳ್ತು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಕಾದು ಆಮೇಲೆ ಬಿಲ್ಲಿಂಗ್ ಹಾಕ್ಸ್ಕೊಂಡು ಹೊರಗಡೆ ಬಂದ್ವಿ. ದ್ರಾಕ್ಷಿ, ಸ್ಟ್ರಾಬೆರೀಸ್ ಮತ್ತು ಬೆಲ್ಲ, ಅದು ಇದು ಇಮ್ಲಿ ಕ್ಯಾಂಡೀಸ್ ಎಲ್ಲ ತೊಗೊಂಡು ಬಂದೆ. ಹಬ್ಬಕ್ಕೆ ಸೇವಂತಿಗೆ ಹೂವು, ಆರೆಂಜ್ ಫ್ರೂಟ್ಸ್ ಮತ್ತು ಇದೆಲ್ಲ ತೊಗೊಂಡು ಬಂದಿದ್ದೀವಿ. ಫ್ಲವರ್ಸು ಮತ್ತು ಮಾವಿನ ಎಲೆ ಆದಷ್ಟು ನಾವು ಹಬ್ಬದ ದಿನ ಬೆಳಗ್ಗೆನೇ ಹೋಗಿ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಮೊದಲಿನ ದಿನ ತೊಗೊಂಡು ಬರೋಕ್ಕೆ ನಮಗೆ ಅಷ್ಟೊಂದು ಟೈಮೂ ಇರೋಲ್ಲ ಮತ್ತು ಅಷ್ಟು ಫ್ರೆಶ್ ಆಗೂ ಇರೋಲ್ಲ. ಆವತ್ತಿನ ದಿನ ಬೆಳಗ್ಗೆನೇ ಹೋದರೆ ತುಂಬ ಫ್ರೆಶ್ ಆಗಿರೋದು ಸಿಗುತ್ತೆ ಅಂತಂದ್ಬಿಟ್ಟು ಪ್ರತಿ ಹಬ್ಬಕ್ಕೂ ಅಷ್ಟೇ ನಾವು ಬೆಳಗ್ಗೆನೇ ಹೋಗಿ ತೊಗೊಂಡು ಬರೋದು. ನೋಡಿ, ನಮ್ಮ ಮೇಡಮ್ ಅವ್ರು ಏನೋ ಹೊಸ ಇದು ಮಾಡ್ತಾ ಇದ್ದಾರೆ. ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಆ್ಯಕ್ಚುಲಿ ಪೆನ್ ಒಂದು ಬರುತ್ತೆ, ಆ ಪೆನ್ನು ನೆಕ್ಸ್ಟು ತರಿಸ್ಬಿಟ್ಟು ಡಿಸೈನ್ ಮಾಡ್ತೀನಿ. ಸದ್ಯಕ್ಕೆ ನೋಡಿ, ಇದು ವಾಟರ್ ಪೆನ್ ಬರುತ್ತಲ್ಲ, ಬ್ಲೂ ಕಲರ್ ವೈಟ್ ಕಲರು, ಅದನ್ನ ತೊಗೊಂಡು ಈ ಥರ ಮಾಡಿರೋದು. ಚೆನ್ನಾಗಿದೆಯಾ? ಇದಾಗಲೇ ಗೊತ್ತಲ್ವಾ, ಮುಂಚೆ ಇದೆ. ಭತ್ತದ ತೋರಣ. ಸೊ ಅದು ಪ್ರತಿ ಸಲನೂ ಅಟ್ಲೀಸ್ಟ್ 15 days ಒಂದ್ಸಲ ನೀರಲ್ಲಿ ತೇವ ಮಾಡಿ ಹಾಕಿದ್ರೆ ಅದು ಉದುರೋದಿಲ್ಲ. ಭತ್ತದ್ದೆಲ್ಲ ಇರುತ್ತಲ್ಲ ಅದು. ಅವಾಗವಾಗ ವಾಟರ್ ಸ್ಪ್ರೇನೂ ಮಾಡ್ತಾ ಇರ್ತಾರೆ ವಿಜಯ್. ತೋರಣ ಕಟ್ಟಿಲ್ಲ ಹಬ್ಬ ಅಂತ ಅನ್ಸೋದೇ ಇಲ್ಲ. ಆದರೆ ನಮ್ಮ ಊರಲ್ಲಿ ಇದ್ದಾಗೆಲ್ಲ ನಮಗೆ ಇದೆಲ್ಲ ಫ್ರೀಯಾಗಿ ಸಿಗ್ತಾಯಿತ್ತು. ಇವಾಗ ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಇನ್ನೂ ಬಿಲ್ಪತ್ರೆ ಸಿಕ್ಕಿಲ್ಲ. ಸಂಜೆ ಹೋಗ್ಬೇಕು ಮತ್ತೆ ಇನ್ನೊಂದು ರೌಂಡು. ಶ್ರೀ ಪೂಜೆ ಆಗೋಷ್ಟರಲ್ಲಿ ಒಂದು ಕಡ್ಡಿ 30 rupees ಹೇಳಿದ್ರು. ಅದ್ರಲ್ಲಿ ಕರೆಕ್ಟಾಗಿ 10 ಎಲೆನೂ ಇಲ್ಲ, ಅದು ಒಣಗೋಗ್ಬಿಟ್ಟಿತ್ತು. ಸೊ ಸಂಜೆ ನಮಗೇನಾದರೂ ಫ್ರೆಶ್ಶಾಗಿ ಸಿಗ್ಬೋದಾ ಅಂತ ಸಂಜೆ ಇನ್ನೊಂದ್ಸಲಿ ಹೋಗ್ಬಿಟ್ಟು ಬರಬೇಕು. ಹೆಂಗೆ ಕಾಣ್ತಿದೆ ನಮ್ಮ ತೋರಣ ಡಿಸೈನ್? ಸೂಪರ್ ಆಗಿದೆ ಅಲ್ಲ? ಹೆಂಗೆ ಅನಿಸಿದೆ? ಸೊ ಫೈನಲಿ ಈ ಥರ ಕಾಣ್ತಾ ಇದೆ. ಸೂಪರ್. ಸೇಫಾಗಿ ಸೆಕ್ಯೂರ್ ಆಗಿದೆಯಾ? ಶಿವರಾತ್ರಿ ಹಬ್ಬ ಬಂತು ಅಂತ ಶ್ರೀ ಮಂಜುನಾಥ ಫಿಲಮ್ ಅಂತೂ ಕಂಪಲ್ಸರಿ ನಾನು ನೋಡ್ತೀನಿ. ಇದು ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ಡಿಂದ ಪ್ರತಿ ವರ್ಷ ಹಬ್ಬಕ್ಕೂ ಯಾವುದಾದ್ರೂ ಒಂದು ಚಾನಲಲ್ಲಿ ಈ ಫಿಲಮ್ ಹಾಕ್ತಾರೆ. ಮಸ್ಟ್ ವಾಚ್ ಮೂವಿ. ಎಷ್ಟು ಸಲ ನೋಡಿದ್ರು ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ನನಗಂತೂ ಶ್ರೀಮಂಜುನಾಥ ಮೂವಿ ನೋಡೋಕ್ಕೆ ಬೇಜಾರು ಅನಿಸೋದೇ ಇಲ್ಲ. ತುಂಬ ಜನ ಈ ಹಬ್ಬದ ದಿನ ಆ ಮೂವಿ ನೋಡ್ತಾರೆ ಅನಿಸುತ್ತೆ. ನೀವು ಯಾರಾದರೂ ಪ್ರತಿ ವರ್ಷ ಈ
ಮೂವಿನ ಮಿಸ್ ಮಾಡದೆ ನೋಡ್ತಾ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಬರೋದು ತಿಳಿಸಿ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ತೋರಣ ಕಟ್ಟಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನೀಗ ಸ್ನಾನ ಮಾಡ್ಕೊಬಂದು ನೆಕ್ಸ್ಟು ಶಿವರಾತ್ರಿ ಹಬ್ಬಕ್ಕೆ ನಾವು ಯಾವತ್ತೂ ಈವ್ನಿಂಗ್ ಮಾಡೋದು ಪೂಜೆನ. ಸೊ ಅದಕ್ಕೆ ಪೂಜೆಗೆ ಬೇಕಾಗಿರೋ ಫ್ರೂಟ್ಸು ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಫ್ರೂಟ್ಸ್ನೆಲ್ಲನೂ ವಾಶ್ ಮಾಡ್ಕೊಳ್ತೀನಿ. ಸೊ ದಟ್ ಅದು ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಭಿಷೇಕಕ್ಕೆ ಮತ್ತು ಪೂಜೆಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಮೂಸಂಬಿ, ಸೌತೆಕಾಯಿ ಮತ್ತು ಬಾಳೆಹಣ್ಣು, ಆ್ಯಪಲ್ ಮತ್ತು ಸ್ವಲ್ಪ ಪೋಮೊಗ್ರಾನೇಟ್ಸು. ನೆಕ್ಸ್ಟು ಅವಲಕ್ಕಿ ಮಾಡೋದಕ್ಕೆ ಅಂತ ಗೊಜ್ಜು ಅವಲಕ್ಕಿಗೆ ನೆನೆಸಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಮೊಸರು ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಮಾಡೋದಕ್ಕೂ ಎರಡರಲ್ಲೂ ನೆನೆಸಿಟ್ಟಿದ್ದೀನಿ. ಪ್ರಸಾದಕ್ಕೆ ಅಂತ ಇದು ಸ್ವೀಟ್ ಅವಲಕ್ಕಿ, ಜಸ್ಟ್ ಬೆಲ್ಲ, ಕಾಯಿ ತುರಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಮಾಡಿರೋದು. ನೆಕ್ಸ್ಟು ಮೊಸರು ಅವಲಕ್ಕಿ. ಇವತ್ತು ಉಪವಾಸ ಇರೋದ್ರಿಂದ ಅನ್ನ ತಿನ್ನಲ್ಲ, ಅದಕ್ಕೆ ಅವಲಕ್ಕಿಯಲ್ಲೇ ಮೊಸರನ್ನ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಕೂಡ ಟೇಸ್ಟು. ಆಮೇಲೆ ಇದು ಗೊಜ್ಜು ಅವಲಕ್ಕಿ ಅಂತ ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ಅವಲಕ್ಕಿ ಬದಲು ಗೊಜ್ಜು ಅವಲಕ್ಕಿ ಮಾಡಿದ್ದೀನಿ. ಇದು 3 ಪ್ರಸಾದಕ್ಕೆ: ಅವಲಕ್ಕಿ, ಮೊಸರು ಅವಲಕ್ಕಿ, ಆಮೇಲೆ ಸ್ವೀಟ್ ಅವಲಕ್ಕಿ ಮತ್ತು ಇದು ಫ್ರೂಟ್ಸ್. ಇನ್ನೂ ಪಂಚಾಮೃತ ಮಾಡಬೇಕು, ಈಗ ಮಾಡ್ತೀನಿ. ನಮಗೆ ಬಿಲ್ಪತ್ರೆ ಸಿಕ್ತು, ಇಲ್ಲಂತೂ ಸಿಗಲಿಲ್ಲ ವೈಟ್ ಫೀಲ್ಡಲ್ಲಿ. ನಿಜ ACS ಲೇಔಟ್ಗೆಲ್ಲ ಹೋಗಿ ತೊಗೊಂಡು ಬಂದಿದ್ದಾರೆ. 30 ರೂಪೀಸ್ ಅಂತ ಇದು. ಮತ್ತು ಸ್ವಲ್ಪ ಫ್ಲವರ್ಸ್, ಫ್ರೆಶ್ ಫ್ಲವರ್ಸ್. ಏನು ಚೈತ್ರ, ಏನು ಮಾಡ್ತಾ ಇದೆಯಾ? ಬಿಲ್ಪತ್ರೆ ಬಿಡಿಸ್ತಾ ಇದ್ದೀನಿ. ಮುಳ್ಳಿರುತ್ತಲ್ಲ ನೋಡ್ಕೊಂಡು. ಇದು ವೈಟ್ ಫೀಲ್ಡಲ್ಲೆಲ್ಲ ಎಷ್ಟು ಹುಡುಕಿ ಮಾರ್ನಿಂಗಿಂದ ಸಿಕ್ಕೇ ಇರಲಿಲ್ಲ, ಇವಾಗ ಸಿಕ್ಕಿದೆ. ಹಿಂಗೂ ನಾವು ರಾತ್ರಿಗೆ ಅಲ್ವಾ ಪೂಜೆ ಮಾಡೋದು, ಸಿಕ್ಕಿದ್ರೆ ಸಾಕು. ಪ್ರಸಾದ ಎಲ್ಲ ರೆಡಿ ಮಾಡಾದ್ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಹೂವು ಮಿಕ್ಕಿತ್ತು, ಆ ಹೂವನ್ನೆಲ್ಲ ಕಟ್ತಾ ಇದ್ದೀನಿ. ಹೂ ಕಟ್ಟೋದಂದರೆ ನಂಗೆ ತುಂಬ ಇಷ್ಟ. ನಾನು ತುಂಬ ಆಲ್ಮೋಸ್ಟ್ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗಲೇ ಹೂವೆಲ್ಲ ಕಟ್ತಾ ಇದ್ದೆ. ಈ ಥರ ಹಬ್ಬಕ್ಕೆ ನನಗೆ ರೆಡಿ ಮಾಡೋದು, ಡೆಕೋರ್ ಮಾಡೋದು ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಪೂಜೆಗೆ ರೆಡಿ ಆಗಬೇಕು. ಈಗ ಮಾಡೋಣ ಅಂತಿದ್ದೀನಿ. ಈ ಸೀರೆ ಟ್ರೈ ಮಾಡೋಣ, ಹಿಂಗೆ ಕಾಣುತ್ತೆ ನೋಡೋಣ. ನಾನು ಪೂಜೆಗೆ ಬೇಕಾಗಿದ್ದು ಫ್ರೂಟ್ಸು ಅದನ್ನೆಲ್ಲ ಕಟ್ ಮಾಡಿಟ್ಟಿದ್ದೆ, ಮತ್ತು ಹೂವು ಕಟ್ಟಿದ್ದೆ, ಮತ್ತು ಪ್ರಸಾದಕ್ಕೆ ಅಂತಂದ್ಬಿಟ್ಟು ಅವಲಕ್ಕಿ ಎಲ್ಲ ಮಾಡಿ ರೆಡಿ ಆಗೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಅಷ್ಟರಲ್ಲಿ ವಿಜಯ್ ಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ನೀಟಾಗಿ ಜೋಡಿಸಿಡ್ತಾ ಇದ್ದಾರೆ. ಅಂದರೆ ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು, ಜೇನುತುಪ್ಪ, ಹಾಲು, ಫ್ರೂಟ್ಸು ಇದನ್ನೆಲ್ಲನೂ ರೆಡಿ ಮಾಡಿಕೊಂಡು ದೇವ್ರುಗಳಿಗೆಲ್ಲ ಹೂವು ಇಟ್ಬಿಟ್ಟು ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೇನು ಬೇಕು? ಅಭಿಷೇಕ ಮಾಡೋಕ್ಕೆ ವಾಟರ್. ಓಕೆ. ಮೊಸರು, ಜೇನುತುಪ್ಪ, ಅಭಿಷೇಕದ ಸಾಮಾನೆಲ್ಲ ಅಲ್ಲಿದೆ. ಇಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ ಮತ್ತು ಇಲ್ಲಿ ಫ್ರೂಟ್ಸು. ಮತ್ತು ನಮ್ಮ ದೇವರು ಕಲ್ಸಕ್ಕರೆ ಮತ್ತು ಖರ್ಜೂರ, ಬಾದಾಮಿ, ದ್ರಾಕ್ಷಿ. ಪತ್ರ ವಿಶಾಲಾಕ್ಷಿ ಪದ್ಮಕೆ ಸಂಧ್ವನಿ ನಿತ್ಯಂ ಪದ್ಮಾಲಯಂ ದೇವಿ ಗಂಗಾ ಸರಸ್ವತಿ ಭಗವತಿ ಭಾರತಿ ಗುರುನಿರ್ಮಾಣ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಶಿವಪೂಜೆ ಮಾಡೋದಕ್ಕಿಂತ ಮೊದಲು ವಿಜಯ್ ದೇವರುಗಳಿಗೆಲ್ಲ ಹೂವು ಹಚ್ಚಿ, ದೀಪ ಹಚ್ಚಿ ಮತ್ತು ಸಾಂಬ್ರಾಣಿ ಕಡ್ಡಿ ಎಲ್ಲ ಬೆಳಗಿದಾದ್ಮೇಲೆ ನಾವಿಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಪೂಜೆಗೆ ಯಾರಾದರೂ ಒಬ್ಬರು ಹೆಲ್ಪ್ ಇರಬೇಕು. ಬಿಕಾಸ್ ನಾವು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದ್ದೀವಲ್ಲ, ನೀರು ಅಭಿಷೇಕ ಮಾಡೋದಕ್ಕೆ ಹಾಲು, ಮೊಸರು ಎಲ್ಲನೂ ಇಟ್ಕೊಂಡಿದ್ವಲ್ಲ, ಅದನ್ನು ಒಬ್ಬರು ಕೊಡ್ತಾ ಇದ್ದರೆ ಇನ್ನೊಬ್ಬರು ಈಸಿಯಾಗಿ ಮಾಡ್ಕೋಬೋದು. ನಾವು ಯಾವಾಗಲೂ ಹೀಗೆ ಒಬ್ರಿಗೆ ತುಂಬ ಹೆಲ್ಪ್ ಮಾಡ್ಕೋತೀವಿ. ಪೂಜೆ ವಿಷಯ ಅಂತ ಅಲ್ಲ, ಮನೆ ಕೆಲಸ ಅಂತ ಬಂದಾಗಲೂ ಅಷ್ಟೇ, ನಾನೇ ಮಾಡಬೇಕು ನೀನೇ ಮಾಡಬೇಕು ಆ ಥರ ಏನೂ ಇರಲ್ಲ. ಎಲ್ಲ ಕೆಲಸನೂ ಈಕ್ವಲ್ ಆಗಿ ಶೇರ್ ಮಾಡಿಕೊಂಡು ಮಾಡ್ತೀವಿ. ಅದಕ್ಕೆ ನಮಗೇನು ಅಷ್ಟೊಂದು ಕಷ್ಟನೂ ಅನ್ಸೋದಿಲ್ಲ ಕೆಲಸ ಮಾಡಬೇಕಾದಾಗ. ಸ್ಪೆಷಲಿ ಹಬ್ಬದ ಟೈಮಲ್ಲಿ ತುಂಬ ಕೆಲಸ ಇರುತ್ತೆ, ಇಬ್ಬರೇ ಇರ್ತೀವಲ್ಲ,
ಸೊ ಕೆಲಸನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ ಮತ್ತು ತುಂಬ ಹಬ್ಬದ ಪ್ರಾಸೆಸ್ನೆಲ್ಲನೂ ಅಷ್ಟು ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಬ್ಬ ಮಾಡ್ತೀವಿ. ಬೆಳಗ್ಗೆಯಿಂದ ಉಪವಾಸ ಇದ್ದು ಆಮೇಲೆ ಸಂಜೆ ಇದನ್ನು ನಾವು ಪೂಜೆ ಎಲ್ಲ ಮಾಡೋದು. ಯೂಶಲಿ ನಾವು ಚಿಕ್ಕವರಿದ್ದಾಗ ನಮಗೆ ಸ್ಕೂಲ್ ಇರ್ತಾಯಿತ್ತು. ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ನಾವು ಪೂಜೆ ಎಲ್ಲ ಮಾಡಾದಮೇಲೆ ಆಲ್ಮೋಸ್ಟ್ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಜಾಗರಣೆ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟು ವರ್ಷದಲ್ಲಿ ಮೋಸ್ಟ್ಲಿ 1 ವರ್ಷ ಅಷ್ಟೇ ನಾವು ಫುಲ್ ಕಂಪ್ಲೀಟಾಗಿ ಜಾಗರಣೆ ಮಾಡಿದ್ವಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಒಬ್ಬರು 2 o'clockಗೆ 3 o'clockಗೆಲ್ಲ ನಿದ್ದೆ ಬಂದು ಮಲ್ಕೊಂಡು ಬಿಡ್ತಾಯಿದ್ವಿ. ಆ ಟೈಮಲ್ಲಿ ನಾವು ಚೌಕಾಬಾರ, ಕೇರಮ್ಮು ಮತ್ತು ಔಟ್ಡೋರ್ ಗೇಮ್ಸ್ ಕೂಡ ಒಂದು ಸ್ವಲ್ಪ ಹೊತ್ತೆಲ್ಲ ಆಡ್ತಾಯಿದ್ವಿ. ಆ ಡೇಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈಗಲೂ ನೆನೆಸ್ಕೊಂಡ್ರೆ. ಬಟ್ ಈಗ ಎದ್ದಿರ್ಬೋದು, ಬಟ್ ಕಂಪ್ಯಾನಿಯನ್ ಅಂತ ಯಾರೂ ಇಲ್ಲ. ಆ ಚಿಕ್ಕವರಿದ್ದಾಗ ನಮಗೆ ಎದ್ದಿರ್ಬೇಕಂತ ಆಸೆ ಜೊತೆಗೆಲ್ಲ ಇರ್ತಾಯಿದ್ರು. ಬಟ್ ಸ್ಟಿಲ್ ನಮಗೆ ನಿದ್ದೆ ಎಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ನೀವ್ಯಾರಾದರೂ ಜಾಗರಣೆ ಮಾಡ್ತಾ ಇದ್ರಾ, ಇಲ್ಲ ಈಗಲೂ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮ ಎಲ್ಲ ಕಮೆಂಟ್ಸ್ನೂ ಓದ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ಇಲ್ಲಿ ನಾನು 5 ಸಲ ಅಭಿಷೇಕನ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು 5 times ಕಂಪ್ಲೀಟ್ ಮಾಡಾದಮೇಲೆ ಸೇಮ್ ಅದೇ ಥರ ವಿಜಯ್ ಕೂಡ ಮಾಡ್ತಾರೆ. ವಿಜಯ್ ಮಾಡುವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಸೊ ದಟ್ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಮುಗಿಯುತ್ತೆ ಶಿವಪೂಜೆ ಮತ್ತು ಎಲ್ಲ ಆದಮೇಲೆ. ನೆಕ್ಸ್ಟ್ ಮತ್ತೆ ನಾವು ಒಂದು ಸಲ ತೆಂಗಿನಕಾಯಿ ಎಲ್ಲ ಹೊಡೆದು ನೈವೇದ್ಯ ಇಟ್ಟು ಮಹಾಮಂಗಳಾರತಿ ಕೂಡ ಮಾಡ್ತೀವಿ. ಈ ಪೂಜೆ ಎಲ್ಲ ಆದಮೇಲೆ ನಾವೇನು ನೈವೇದ್ಯ ಮಾಡಿರ್ತೀವಲ್ಲ ಫ್ರೂಟ್ಸು, ಅದನ್ನೆಲ್ಲ ಕೂಡ ಪ್ರಸಾದ ಥರ ತಿಂದ್ಬಿಟ್ಟು ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತೀವಲ್ಲ ಆ ಉಪವಾಸನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ಏನು ಚೈತ್ರ, ಏನು ಮಾಡಿದ್ಯಾ ಪ್ರಸಾದ ಎಲ್ಲ? ಉಜ್ಜು ಅವಲಕ್ಕಿ, ಮೊಸರು ಅವಲಕ್ಕಿ, ಸ್ವೀಟ್ ಅವಲಕ್ಕಿ, ಎಲ್ಲ ಅವಲಕ್ಕಿ. ಯಾಕಂದರೆ ಇವತ್ತು ಉಪವಾಸ ಅನ್ನ ತಿನ್ನಬಾರ್ದಲ್ಲ. ಈರುಳ್ಳಿ ಬೆಳ್ಳುಳ್ಳಿನೂ ಹಾಕಿಲ್ಲ ಅದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿಲ್ಲ. ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಆಯಿತಾ? ಏನು ಮಾಡಿದ್ರಿ ಅಡುಗೆ? ಪೂಜೆ ಏನು ಮಾಡಿದ್ರಿ? ನೀವು ಇದೇ ಥರ ಪೂಜೆ ಮಾಡ್ತೀರಾ? ಇಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ ಅಂತ ಸ್ವಲ್ಪನೇ ಮಾಡಿರೋದು. ಜಸ್ಟ್ 1 ಸ್ಪೂನ್. ಎಲ್ರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಫಸ್ಟು ಸ್ವೀಟ್ ಅವಲಕ್ಕಿ. ಗೊಜ್ಜು ಅವಲಕ್ಕಿಂತೂ ಸೂಪರಾಗಿದೆ. ನಾನು ದೇವ್ರು ಬಿಟ್ಟರು ನೈವೇದ್ಯ ಪ್ರಸಾದ ತಿಂತಾ ಇದ್ದೀನಿ. ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ ಅಂತ ನನಗೋಸ್ಕರ ಅವಲಕ್ಕಿ ಇವತ್ತು ಅಕ್ಕಿ ತಿನ್ನಬಾರ್ದು ಅಂತ ಚೈತ್ರ ಕಂಪ್ಲೀಟ್ ಅವಲಕ್ಕಿ ಇದು ಮಾಡಿದ್ದಾರೆ. ಅಂದರೆ ವಿಜಯ್ ಉಪವಾಸ ಅಂತಂದರೆ ಬರೀ ಹಾಲು ಮಾತ್ರ ಕುಡಿದಿದ್ದಾರೆ ಅಷ್ಟೇ. ಬೇರೆ ಫ್ರೂಟ್ಸು ಅದೆಲ್ಲ ಏನೂ ತಿಂದಿಲ್ಲ. ಇವಾಗಲೇ ತಿಂತಾ ಇರೋದು. ಅಂದರೆ ಇವಾಗ ಜಸ್ಟ್ ಪೂಜೆ ಆಯಿತು ಅಂತ ತಿಂತಾ ಇದ್ದೀನಿ. ನಾನು ಉಪವಾಸ ಇದ್ದೆ, ಬಟ್ ನಾನೇನು ಫ್ರೂಟ್ಸ್ ತಿನ್ನಲ್ಲ ಅಲ್ಲ. ಸೊ ಅದಕ್ಕೆ ಒಂದೇ ಸಲ ಅವಲಕ್ಕಿ ಮಾಡಿಕೊಂಡು ತಿಂತಾ ಇದ್ದೀನಿ. ಇದು ಚಿಕ್ಕ ಪೂಜೆ ಎಲ್ಲ ಆಯಿತು. ಜಾಗರಣೆ ಇರಬೇಕು ಅಂದ್ಕೊಂಡಿದ್ವಿ. ಆದರೆ ನಮ್ಮ ವಿಜಯ್ ಅವರ ಪರಿಸ್ಥಿತಿ ನೋಡಿದ್ರೆ ಜಾಗರಣೆ ಇರೋದು ಡೌಟು. ಸೊ ಅದಕ್ಕೆ ಒಂದು ಮಜ್ಜಿಗೆ, ಏನು ಶೇಕಲ್ಲ, ಇದನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ. ಇಲ್ಲಿ ವಿಜಯ್ ಪೂಜೆ ಮಾಡಿದ್ದನ್ನು ನಾನು ಒಂದು ರೀಲ್ ಥರ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲೇ YT ಶಾರ್ಟ್ಸ್ ಕೆಳಗಡೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟೇ ಇವತ್ತಿನ ನಮ್ಮ ವಿಡಿಯೋ. ಹೇಗಿತ್ತು ನಮ್ಮ ಸೆಲೆಬ್ರೇಷನ್ನು ಮತ್ತು ನಿಮ್ಮನೇಲಿ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋನ ಕೊನೆಯವರೆಗೂ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ಥರ ಇರಲಿ. ಬಾಯ್ ಬಾಯ್.